ರಾಜ್ಯಾದ್ಯಂತ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡ್ತಿದ್ರು. ಅಂದಹಾಗೆ ಈ ಅತಿಥಿ ಉಪನ್ಯಾಸಕರನ್ನ ಆಗಸ್ಟ್ 2, 2025ಕ್ಕೆ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳಬೇಕಿತ್ತು. ಆದರೆ ಕಾಲೇಜುಗಳು ಆರಂಭವಾಗಿ 1 ತಿಂಗಳು ಕಳೆದರೂ ಮತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನ ಮರು ನೇಮಕ ಮಾಡಿಕೊಂಡಿಲ್ಲ. ಇದರಿಂದ ಪದವಿ ವಿದ್ಯಾರ್ಥಿಗಳು ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳಿಲ್ಲದೆ ಪರದಾಡ್ತಾ ಇದ್ದಾರೆ. ಹೆಸರು ಮುನಿರಾಜು ಅಂತ, ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ. ರಾಜ್ಯದ 430 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 10,500ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕಡಿಮೆ ಗೌರವಧನಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ನಮ್ಮನ್ನು 10 ತಿಂಗಳಿಗೆ ಕರ್ತವ್ಯಕ್ಕೆ ನೇಮಿಸ್ಕೊಳ್ಳುತ್ತೆ. 10 ತಿಂಗಳಾದಮೇಲೆ ಕರ್ತವ್ಯದಿಂದ ಬಿಡುಗಡೆ ಮಾಡುತ್ತೆ. ಆ ಪ್ರಕಾರವಾಗಿ ಜೂನ್ 2ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಬಿಡುಗಡೆ ಮಾಡಿದ್ದಾರೆ. ಅಲ್ಲಿಂದ ಈವರೆಗೆ ಸರ್ಕಾರಿ ಕಾಲೇಜುಗಳನ್ನೇ ನಂಬ್ಕೊಂಡಿರುವಂತಹ ಬಡ ಮಕ್ಕಳ ಶಿಕ್ಷಣಕ್ಕೆ ಹೇಗೆ ತೊಂದರೆಯಾಗಿದೆಯೋ ಇದೇ ವೃತ್ತಿಯನ್ನು ನಂಬ್ಕೊಂಡಿದ್ದಂತಹ ಅತಿಥಿ ಉಪನ್ಯಾಸಕರಿಗೂ ಅಷ್ಟೇ ತೊಂದರೆಯಾಗಿದೆ. ಮನೆ ಬಾಡಿಗೆ ಕಟ್ಟೋಕ್ಕೂ ಕಷ್ಟ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ಸಮಸ್ಯೆನ ಈಡೇರಿಸಿ ಮಕ್ಕಳಿಗೂ ನ್ಯಾಯ ಕೊಡಬೇಕು, ಅತಿಥಿ ಉಪನ್ಯಾಸಕರಿಗೂ ನ್ಯಾಯ ಕೊಡಬೇಕಂತ ನಾನು ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ MC ಸುಧಾಕರ್ ಸರ್ ಅವರಲ್ಲಿ ಮತ್ತು ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಇನ್ನು ರಾಜ್ಯದ ಬಹುತೇಕ ಸರ್ಕಾರಿ ಡಿಗ್ರಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆಯೇ ಅವಲಂಬಿತವಾಗಿವೆ. ಅತಿಥಿ ಉಪನ್ಯಾಸಕರ ಮೂಲಕವೇ ರಾಜ್ಯ ಸರ್ಕಾರ ಪಾಠ ಪ್ರವಚನ ಮಾಡಿಸ್ತಾ ಇತ್ತು. ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಕ್ಕೆ ಅನುಕೂಲಕರವಾಗಿತ್ತು. ಆದರೆ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕೆಲವರು ಹೈಕೋರ್ಟ್ ಮೊರೆ ಹೋಗಿರುವ ಹಿನ್ನೆಲೆಯಲ್ಲಿ ಇದುವರೆಗೂ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ಮರು ನೇಮಕ ಮಾಡಿಲ್ಲ. ಇದರಿಂದ ಒಂದೆಡೆ ವಿದ್ಯಾರ್ಥಿಗಳು ಮತ್ತೊಂದೆಡೆ ಅತಿಥಿ ಉಪನ್ಯಾಸಕರುಗಳು ಪರದಾಡುವಂತಾಗಿದೆ. ಈ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗಾದರೆ ದಿನಕ್ಕೆ 5ರಿಂದ 6 ಗಂಟೆ ಪಾಠ ಪ್ರವಚನ ನಡೆಯುತ್ತೆ. ಅದೇ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರೇ ಆಶ್ರಯ ಆಗಿರೋದ್ರಿಂದ ಇಲ್ಲಿ ಕಾಯಂ ಉಪನ್ಯಾಸಕರ ಸಂಖ್ಯೆ ಕಮ್ಮಿ ಇದೆ. ಹಾಗಾಗಿ ದಿನಕ್ಕೆ 1-2 ತರಗತಿ ಆದರೆ ಉಳಿದ ಅವಧಿಗೆ ಮಕ್ಕಳು ಸುಮ್ಮನೆ ಕ್ಲಾಸಲ್ಲಿ ಕೂತ್ಕೊಳ್ಳೋದ್ರಿಂದ ಅವರ ಭವಿಷ್ಯಕ್ಕೆ ಇದು ಮಾರಕ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಕಡೆ ಗಮನ ಹರಿಸಬೇಕಂತ ಮನವಿ ಮಾಡ್ತೀವಿ. ಅತಿಥಿ ಉಪನ್ಯಾಸಕರು ಸರ್ಕಾರಕ್ಕೆ ಸಾಕಷ್ಟು ಕೋಟಿ ಹಣವನ್ನು ಉಳಿಸಿದ್ದೀವಿ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಅತಿಥಿ ಉಪನ್ಯಾಸಕರಿಲ್ಲದೆ ಇವತ್ತು ಯಾವುದೇ ಸರ್ಕಾರಿ ಪದವಿ ಕಾಲೇಜು ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನು ಉನ್ನತ ಶಿಕ್ಷಣ ಇಲಾಖೆ ತಾನೇ ಸೃಷ್ಟಿ ಮಾಡಿಕೊಂಡಿದೆ. ಯಾಕೆಂದರೆ ಕಾಲಕಾಲಕ್ಕೆ ನೇಮಕಾತಿ ನಡೆದಿದ್ದಿದೆ. ಆದಲ್ಲಿ ಅತಿಥಿ ಉಪನ್ಯಾಸಕರ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಅತಿಥಿ ಉಪನ್ಯಾಸಕ ಅನ್ನುವಂಥ ಈ ಪದನಾಮವನ್ನು ಸೃಷ್ಟಿ ಮಾಡಿದ್ದೇ ಕಾಲೇಜು ಶಿಕ್ಷಣ ಇಲಾಖೆ. ಅದರ ನಡುವೆ 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಕನಿಷ್ಠ ವೇತನಕ್ಕೆ ದುಡಿದಿರುವಂಥ ಅತಿಥಿ ಉಪನ್ಯಾಸಕರು ಈಗ UGC ಮತ್ತು ನಾನ್ UGC ಅನ್ನುವಂತಹ ತಾರತಮ್ಯದ ಬಲೆಗೆ ಸಿಕ್ಕಿ ಅಭದ್ರತೆಯಲ್ಲಿ ನರಳ್ತಾ ಇದ್ದಾರೆ. ಸೊ ಈ ಅಭದ್ರತೆಯ ನಡುವೆ ಈಗ ಉದ್ಯೋಗ ಕಳ್ಕೊಂಡಿದ್ದಾರೆ. ಸೊ ಬದುಕೋದಕ್ಕೆ ತುಂಬ ಕಷ್ಟ ಆಗಿದೆ. ಮಕ್ಕಳಿಗೆ ಇದೇ ಸಂದರ್ಭದಲ್ಲಿ ಶಾಲಾ ಶುಲ್ಕ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಆರೋಗ್ಯಗಳನ್ನ ಕೆಡಿಸ್ಕೊಂಡಿರ್ತಾರೆ, ಆರೋಗ್ಯ ನೋಡ್ಕೋಬೇಕು, ತಮ್ಮನ್ನು ನಂಬ್ಕೊಂಡಿರುವಂತಹ ಪೋಷಕರ ಜವಾಬ್ದಾರಿ ನೋಡ್ಕೋಬೇಕು. ಇವೆಲ್ಲಕ್ಕೂ ಹಣ ಬೇಕೇ ಬೇಕು. ಹಾಗೆ ಕರ್ತವ್ಯ ನಿರ್ವಹಿಸಿದರೆ ಅವ್ರು ಕೊಡುವಂತಹ ಅಷ್ಟೋ ಹಣ ಆ ಮೂಲಕ ಜೀವನ ನಡೀತಾ ಇತ್ತು. ಈಗ ಆ ಹಣವೂ ಇಲ್ಲದೆ, ಉದ್ಯೋಗವೂ ಇಲ್ಲದೆ ಇರೋ ಕಾರಣಕ್ಕಾಗಿ ಬದುಕು ನಡೆಸೋದಕ್ಕೆ ತುಂಬ ಕಷ್ಟ ಆಗಿದೆ ಅಂತ ಹೇಳ್ತೀನಿ. ಒಟ್ನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಇಲ್ಲದೆ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳಿಲ್ಲದೆ ಶಿಕ್ಷಣದಿಂದ ವಂಚಿತರಾಗುವಂತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.